ಆಗಿ ಇವತ್ತಿಗೆ ಬಹುಶಃ 3 ವರ್ಷ ಆಗಿದೆ. 3 ವರ್ಷ ಆದರೂ ಕೂಡ ಅವರ ಕುಟುಂಬಕ್ಕೆ, ಅವರ ಬಂಧುಗಳಿಗೆ, ಅವರ ಅಭಿಮಾನಿಗಳಿಗೆ ಈ ಹತ್ಯೆ ಹೆಂಗಾಯ್ತು, ಯಾಕಾಯ್ತು, ಹತ್ಯೆ ಮಾಡಿದಂಥವ್ರು ಅಷ್ಟೊಂದು ಪರಾಕ್ರಮಿಗಳು ಅಲ್ಲ, ಅಷ್ಟೊಂದು ಬೇರೆ ಬೇರೆ ವಿಚಾರದಲ್ಲೂ ಸಹ ಹತ್ಯೆ ಮಾಡ್ತಕ್ಕಂಥ ಒಂದು ಧೈರ್ಯ ಮಾಡ್ತಕ್ಕಂಥವ್ರು ಅಲ್ಲ, ಇದು ಸತ್ಯ ಹೊರಗೆ ಬರಬೇಕು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ರು ಸಹ ಇವತ್ತಿಗೂ ಸಹ ಅವರಿಗೆ ಒಂದು ಸಮಾಧಾನವಾದಂಥ ಒಂದು ಉತ್ತರ ಸಿಕ್ಕಿಲ್ಲ, ಸಮಾಧಾನ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತಿಗೂ ಸಹ ಅವರ ಕುಟುಂಬದ ಜೊತೆ ಆ ವಿಚಾರಗಳನ್ನ ನಾವು ಯಾವತ್ತೂ ಸಹ ಅವ್ರ ಜೊತೆ ಹಂಚಿಕೊಡ್ತಾ ಇದ್ದೇವೆ. ನಾನು ಈ ವೇದಿಕೆ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ವಿಚಾರ ಏನಂದ್ರೆ, ಇವತ್ತಿನ ಈ ರಾಜ್ಯ ಸರ್ಕಾರದ ಗೃಹ ಸಚಿವರು ಅದೇ ಸಮುದಾಯಕ್ಕೆ ಸೇರಿದಂಥವ್ರು ಪ್ರಿಯಾಂಕ ಖರ್ಗೆ ಅವರು, ಮತ್ತೊಬ್ಬರು ಶ್ರೀನಿವಾಸ್ಗೆ ನನಗೆ ಬಹಳ ಆತ್ಮೀಯರು ಡಾಕ್ಟರ್ ಪರಮೇಶ್ವರ್ ಅವರು, ಇವತ್ತಿನ ಕಂದಾಯ ಸಚಿವರು, ಅವತ್ತು ಕೊಲೆ ಆದಾಗ ಅವರು ಗೃಹ ಸಚಿವರು. ಇವರಿಬ್ರು ಸಹ ಏನು ಈ ಕುಟುಂಬಕ್ಕೆ ಇವತ್ತಿಗೆ 3 ವರ್ಷ ಆದರೂ ಸಹ ಏನು ಸಮಾಧಾನ ಹೇಳಿದ್ದಾರೆ? ಒಂದು ಇದಕ್ಕೆ ಕೊನೆ ಹೇಳಿ, ಇದಕ್ಕೆ ಒಂದು ಅಂತಿಮ ತೀರ್ಮಾನ, ಇದೊಂದು ಸಮಾಧಾನ ಹೇಳಿ, ಸಮಾಜಕ್ಕೆ ಒಂದು ಉತ್ತರ ಕೊಡಿ. ಇಲ್ಲ, ಇದು ಕೊಲೆ ಆಗಿರ್ತಕ್ಕಂಥದ್ದೇ ಬೇರೆ ಕಾರಣ, ಇದರಲ್ಲಿ ಯಾವುದೇ ರಾಜಕೀಯ ಕೈವಾಡ ಇಲ್ಲ, ಯಾವುದೇ ರಾಜಕೀಯ ವ್ಯಕ್ತಿಗಳ ಕೈವಾಡ ಇಲ್ಲ, ಇದು ಬೇರೆ ವಿಚಾರನೇ ಇದೆ, ಬೇರೆ ಬೇರೆ ವಿಚಾರ ರಾಜಕೀಯವಾಗಿ ಬಿಟ್ಟು ಬೇರೆ ಅವ್ರದೇ ಆದಂತಹ ವಿಚಾರ, ಕೊಲೆ ಮಾಡಿದಂಥವ್ರು ಮತ್ತೆ ಶ್ರೀನಿವಾಸ್ ಅವರ ಮಧ್ಯೆ ಬೇರೆ ವಿಚಾರ ಇದೆ ಅಂತೇಳಿ ಒಂದು ಸಮಾಧಾನ ಹೇಳಿ ಸರ್ಕಾರ. ಇಲ್ಲ, ಅವ್ರು ಏನು ಬೇಡಿಕೆ ಅವ್ರ ಕುಟುಂಬದವರು ಇಟ್ಟಿದ್ದಾರೆ, ನಮ್ಗೆ ಅನುಮಾನ ಇದೆ, ಕೊಲೆ ಮಾಡಿದಂಥವ್ರು ನಿಜವಾಗ್ಲೂ ಸಹ ಇದರಲ್ಲಿ ಅವ್ರ ಪಾತ್ರ ಇಲ್ಲ, ಅವರಿಗೆ ಯಾವುದೋ ಒಂದು ಬಲವಾದಂತ ಕಾಣದಂತ ಕೈಗಳು ಇದ್ರ ಹಿಂದೆ ಇದೆ, ಇದು ತನಿಖೆ ಬಹಳ ಸಮಗ್ರವಾಗಿ ಬಹಳ ತೀವ್ರವಾಗಿ ತನಿಖೆ ಆಗ್ಬೇಕಾದ್ರೆ, ವಿಚಾರ ಸತ್ಯ ಹೊರಬರಬೇಕಾದ್ರೆ ಇದು CBI ಅಂತಕ್ಕಂಥ ಒಂದು ಬಲಿಷ್ಠವಾದಂತ ಒಂದು ಪ್ರಬಲವಾದಂತ ಒಂದು ತನಿಖಾ ಸಂಸ್ಥೆಯಿಂದನೇ ಇದು ತನಿಖೆ ಆಗ್ಬೇಕು ಅಂತ ಏನೋ ಅವ್ರ ಒತ್ತಾಯ ಇದೆ. ಅದು ಆಗಲಿ, ಅದು ಆಗೋದ್ರಿಂದ ಸತ್ಯ ಹೊರಗೆ ಬರುತ್ತೆ ಅಂತಕ್ಕಂಥದ್ದು ಏನು ಅವ್ರ ಮನಸ್ಸಲ್ಲಿ ಇದೆ, ಅದು ನಮ್ಮ ಮನಸ್ಸಲ್ಲೂ ಇದೆ. ಸದಾ ನಾವು ಅವ್ರ ಜೊತೆ ಇದ್ದೇವೆ ಅಂತ ಹೇಳ್ತಾ ಈ ಒಂದು ವಿಚಾರನ ನಾನು ಈ ಸಭೆಯ ಮುಖಾಂತರ ಅವ್ರ ಕುಟುಂಬದವರಿಗೆ ಮತ್ತೆ ಎಲ್ಲರಿಗೂ ಸಹ ನಾನು ತಿಳಿಸ್ತಾ, ಎರಡನೇದು ಬಹಳ ಮುಖ್ಯವಾದಂತ ವಿಚಾರ ಅಂದ್ರೆ, ಕುಟುಂಬ ಇಷ್ಟೊಂದು ನೊಂದು ಸ್ವರ್ಗಿ ಸೋತಿದ್ರು ಸಹ ಅವರ ನೆನಪಿನಲ್ಲಿ ಅವರು ಇಷ್ಟೊಂದು ಸಕ್ರಿಯವಾಗಿ ಈ ತಾಲೂಕಿನಲ್ಲಿ, ಈ ಕ್ಷೇತ್ರದಲ್ಲಿ ಜನಸೇವೆ ಮಾಡಿಕೊಂಡು ಬದುಕಿದಂತ ಒಬ್ಬ ದಲಿತ ಸಮುದಾಯದಿಂದ ಬಂದಂತ ಒಬ್ಬ ವಿದ್ಯಾವಂತ ಯುವಕ, ಅವರು ಮೊಟ್ಟ ಮೊದಲು ಕೌನ್ಸಿಲರ್ ಆಗುವಾಗ ನಾನು ಅವ್ರ ಜೊತೆಗಿದ್ದೇನೆ. ಈಗ ತಿಮ್ಮಯ್ಯನವರು ಯಾರೋ ಒಬ್ಬರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಖಾದರ್ ಅವ್ರ ಹೆಸರು ಹೇಳಿ ಅಂತ. BG ಖಾದರ್ ಅವರು, BV ವೆಂಕಟರೆಡ್ಡಿ ಅವರು, ಶ್ರೀನಿವಾಸ್ ಅವರು, ನಾನು, ಸಿದ್ದಾರೆಡ್ಡಿ ಅವರು, ನಾವೆಲ್ಲ 80ರಿಂದ ಈ ಕ್ಷೇತ್ರದಲ್ಲಿ ಒಟ್ಟಿಗೆ ರಾಜಕೀಯ ಮಾಡಿದಂಥವ್ರು. ಮೊಟ್ಟ ಮೊದಲನೇದಾಗಿ ಅವರು ಈ ಪುರಸಭಾ ಸದಸ್ಯರಾಗುವಾಗ ಅದಕ್ಕೂ ಮೊದಲು ನಮ್ಮ ರಾಜಣ್ಣವರು, ಇಂದ್ರಾಭವನ್ ರಾಜಣ್ಣವರು, ಇನ್ನೂ ಕೆಲವು ಸ್ನೇಹಿತರು ಒಂದು ಕನ್ನಡ ಸಂಘಟನೆ ವಿಚಾರದಲ್ಲಿ ನನಗೆ ಮೊದಲು ಪರಿಚಯ ಆದಂಥವ್ರು. ಆವತ್ತಿಂದ ಇವತ್ತುವರೆಗೂ ಸಹ ನಮ್ಮ ಅವರ ವಿಶ್ವಾಸ, ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ನಮ್ಮ ಜೊತೆ ವಿಶ್ವಾಸವಾಗಿದ್ದೇವೆ. ಕೆಲವೊಂದು ವಿಚಾರಗಳು ಬಂದಾಗ ನನಗೆ ಅವರಿಗೆ ರಾಜಕೀಯ ವಿಚಾರಗಳನ್ನ ನಮ್ಮದೇ ಆದಂತ ರೀತಿಯಲ್ಲಿ ನಾವು ವಿರುದ್ಧವಾಗಿ ಹೋರಾಟನೂ ಸಹ ಮಾಡಿದ್ದೀವಿ ಅಂತ ಹೇಳ್ತಾ, ಇಂಥ ಒಬ್ಬ ಶ್ರೀನಿವಾಸ್ ಅವರ ಒಂದು ಜನ್ಮದಿನದ ಸಂದರ್ಭದಲ್ಲಿ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಚಂದ್ರಕಲಾ ಅವರು ಮತ್ತು ಅವರ ಕುಟುಂಬದವರು. ನಿಜವಾಗ್ಲೂ ಅವರಿಗೆ ಧನ್ಯವಾದಗಳು ಮೇಡಮ್ನವರೇ. ನೀವು ಯಾವುದು ಈ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಅಂತೇಳಿ ಸಮಾಜದಲ್ಲಿ ಅತ್ಯಂತ ಹಿಂದುಳಿದಂತಹ ಒಂದು ಕುಟುಂಬಗಳಿಂದ ಬಂದಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಶೈಕ್ಷಣಿಕವಾಗಿ ಅವರನ್ನ ಪ್ರೋತ್ಸಾಹಿಸಲಿಕ್ಕೆ, ಅವರು ದಲಿತರು ಇರ್ಬೋದು, ಅವರು ಬೇರೆ ಹಿಂದುಳಿದಂತ ಸಮಾಜದವರು ಇರ್ಬೋದು, ಅಥವಾ ಮುಂದುವರೆದಂತ ಸಮಾಜದಲ್ಲೂ ಸಹ ಬಹಳ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿದ್ದಾರೆ. ಸಮಾಜ ಮುಂದುವರೆದಿದ್ರು ಕೂಡ
ಮೇಲ್ವರ್ಗದ ಸಮಾಜದಲ್ಲಿ ಇದ್ರೂ ಕೂಡ ನೀವೇ ಕೆಲವರು ಇವತ್ತು ಕೂಲಿ ಮಾಡಿ ಜೀವನ ಮಾಡ್ತಕ್ಕಂತ ಒಂದು ಕುಟುಂಬಗಳಿದೆ. ಅಂತವರ ಮಕ್ಕಳನ್ನು ಸಹ ಗುರುತಿಸಿ ನಿಮ್ಮ ಸೇವೆ ಈ ಕ್ಷೇತ್ರದ ಮಕ್ಕಳಿಗೆ ಸಿಕ್ಕಲಿ, ಶೈಕ್ಷಣಿಕವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ, 100ಕ್ಕೆ 100ರಷ್ಟು ಈ ಕ್ಷೇತ್ರದಲ್ಲಿ ಸಾಕ್ಷರತೆ ಬೆಳೆಯಲಿ. ಸಾಕ್ಷರತೆ ಬೆಳೆದಿದ್ದಾಗ ಆರ್ಥಿಕತೆ ಬೆಳೀತದೆ, ಆರ್ಥಿಕತೆ ಬೆಳೆದಾಗ ಸಾಮಾಜಿಕ ಒಂದು ಅಭಿವೃದ್ಧಿ, ನಾಗರಿಕತೆ ಬೆಳೀತದೆ ಅಂತ ಹೇಳ್ತಾ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ. ನಿಮಗೆ ದೇವರು ಆ ಶ್ರೀನಿವಾಸನವರ ಜ್ಞಾಪಕದಲ್ಲಿ ನೀವು ಸದಾ ನೆಮ್ಮದಿಯಿಂದ ಬದುಕಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಭಗವಂತನು ಎಲ್ಲ ರೀತಿ ನಿಮಗೆ ಆರೋಗ್ಯಪೂರ್ಣವಾದಂತಹ ಆಯುಷನ್ನ ಲಭಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.